ಎಲ್ಲರಿಗೂ ನಮಸ್ಕಾರ. ಆ, ಮ್, ಪೂಜ್ಯ ಶಿವಂ ಗುರುಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನಾನು ಅನುಪಮ ನಾಗೇಶ್. ಇವತ್ತಿನ ವಿಷಯ ಬಂದ್ಬಿಟ್ಟು ಮನೆ ಕಟ್ಟುವ ಯೋಗ. ಅದರಲ್ಲೂ ಸ್ವಂತ ಮನೆ ಕಟ್ಟುವಂತಹ ಯೋಗ. ಆ, ಇದು ಯಾರಿಗಿದೆ ಯಾರಿಗಿಲ್ಲ ಅಂತ ಇವತ್ತು ನಾವು ಜಾತಕ ವಿಶ್ಲೇಷಣೆ ಮೂಲಕ ಹಾಗೂ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋದ್ರ ಮೂಲಕ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನೆ. ಮನೆ ಕಟ್ಟೋ ಯೋಗ, ಯಾರಿಗ್ ಮನೆ ಕಟ್ಟೋ ಯೋಗ ಅಥವಾ ಕೊಂಡ್ಕೊಳ್ಳೋ ಯೋಗ ಇರುತ್ತೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ತಾ ಇದ್ದೀವಿ. ರೆಂಟ್ ಕಟ್ಟುವುದು ಅಂದ್ರೆ ಅದೇನೋ ಒಂಥರ ಬ್ಯಾಡ್ ಫೀಲಿಂಗ್ ಕೊಡ್ತಾ ಇರುತ್ತೆ. ಶಾಸ್ತ್ರಕಾರರೆಲ್ಲ ಏನ್ ಹೇಳ್ತಾರಪ್ಪ ಅಂದ್ರೆ, ನೀವು ಯಾವುದೇ ಬಾಡಿಗೆ ಮನೆಯಲ್ಲಿ ಯಾವುದೇ ಪೂಜೆಗಳನ್ನ ಜಪ ತಪಗಳನ್ನ ಮಾಡಿದ್ರು ಅದ್ರ ಪುಣ್ಯ ಮನೆ ಮಾಲೀಕನಿಗೆ ಹೋಗುತ್ತೆ ವಿನಃ ನಮಗ್ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಸ್ವಂತ ಮನೆ ಅನ್ನೋದು ಒಂದು ತೀರಾ ಅಗತ್ಯವಾಗಿರೋಂತಹ ಒಂದು ಒಂದು ವಸ್ತು ಆಗಿರುತ್ತೆ. ಇನ್ನು ಸ್ವಂತ ಮನೆ ಯಾಕೆ ಆಗಲ್ಲಪ್ಪ ಅಂದ್ರೆ, ಅವರು ಸ್ವಂತ ಮನೆ ವಿಚಾರದಲ್ಲೇ ಇರೋದಿಲ್ಲ, ಬಾಡಿಗೆ ಮನೆಯಲ್ಲೇ ಸುಖವಾಗಿರ್ತಾರೆ. ಅವರು ನಮಗೆ ಎಷ್ಟೇ ವರ್ಷ ಕಳೆದ್ರು ಅವರು ಅಲ್ಲೇ ಬಾಡಿಗೆ ಮನೆನೇ ತಮ್ಮ ಸ್ವಂತದ್ದು ಅಂತ ಅನ್ಕೊಂಡು ಅಲ್ಲೇ ಸುಖವಾಗಿದ್ಬಿಡ್ತಾರೆ. ಯಾರಿಗ್ ಶುಕ್ರ ಉಚ್ಚಾಭಿಲಾಷಿ ಇರ್ತಾನೆ ಅವರಿಗೆ ಸ್ವಂತ ಮನೆ ಅಥವಾ ಬಾಡಿಗೆ ಮನೆ ಅನ್ನುವಂಥ ಭೇದ ಭಾವನೆ ಇರಲ್ಲ. ಬಾಡಿಗೆ ಮನೆ ಕೂಡ ಸ್ವಂತ ಮನೆ ಅಂತಾನೆ ಅಂದ್ಕೊಂಡಿರ್ತಾರೆ. ಯಾರ ಜಾತಕದಲ್ಲಿ ಶುಕ್ರ ನೀಚಾಭಿಲಾಷಿ ಇರ್ತಾನೆ ಅವರಿಗೆ ಬಾಡಿಗೆ ಮನೆ, ಬಾಡಿಗೆ ಅನ್ನೋದೇ ಅವ್ರಿಗೆ ಡಿಸ್ಟರ್ಬ್ ಕೊಡ್ತಾ ಇರತ್ತೆ, ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಸೊ ಅವರು ಕಷ್ಟಪಟ್ಟು ಒಂದು ಸ್ವಂತ ಮನೆಯನ್ನ ಮಾಡ್ಕೊಳ್ತಾರೆ. ಶುಕ್ರ ಉಚ್ಚಾಭಿಲಾಷಿ ಇರೋರು ಬಾಡಿಗೆ ಮನೆಯಲ್ಲೇ ಸುಖ ಕಾಣ್ತಾರೆ. ಅವ್ರು ಬಾಡಿಗೆ ಅನ್ನೋದರ ಥಾಟ್ ಕೂಡ ಬರೋದಿಲ್ಲ, ಮತ್ತೆ ಅವರು ಮೆಂಟಲಿ ಡಿಸ್ಟರ್ಬ್ ಕೂಡ ಆಗಿರೋದಿಲ್ಲ. ಅವ್ರಿಗೆ ಸ್ವಂತ ಮಾಡ್ಬೇಕನ್ನಂತ ಸ್ಪಾರ್ಕ್ ಕೂಡ ಇರೋದಿಲ್ಲ. ಇನ್ನು ಶುಕ್ರ ನೀಚಾಭಿಲಾಷಿ ಇದ್ರೆ ಅಂತ ಜಾತಕಸ್ಥರು ತುಂಬಾ ಕಿರಿಕಿರ್ತಾರೆ, ಸ್ವಲ್ಪ ಈಗೋಯಿಸ್ಟಿಕ್ ಇರ್ತಾರೆ. ಅವರಿಗೆ ಯಾರು ಏನಾದ್ರೂ ಅವರಿಗೆ ಒಂಚೂರು ಬೆರಳು ತೋರಿಸ್ಬಿಟ್ರೆ ಅದನ್ನ ತಡ್ಕೊಳ್ಳೋದಿಕ್ಕಾಗೋದಿಲ್ಲ, ಆ ಜಾಗ ಬಿಟ್ಬಿಟ್ಟು ಹೊರಟ್ ಬಿಡ್ತಾರೆ. ಹೀಗೆ ಒಂದ್ 4-5 ಮನೆಗಳನ್ನ ಮಾಡ್ಕೊಂತಾರೆ. ಅದೆಲ್ಲ ಅವರಿಗೆ ತಡ್ಕೊಳಕ್ ಆಗ್ದಲೆ ಅವರು ಸ್ವಂತ ಮನೆ ಕಡೆ ಮನಸ್ಸು ಮಾಡಿ ಸ್ವಂತ ಮನೆ ಮಾಡ್ಕೊಳ್ತಾರೆ. ಗಂಡನ ಜಾತಕದಲ್ಲಿ ಶುಕ್ರ ಉಚ್ಚಾಭಿಲಾಷಿ ಮತ್ತೆ ಹೆಂಡತಿ ಜಾತಕದಲ್ಲಿ ಶುಕ್ರ ಉಚ್ಚಾಭಿಲಾಷಿ ಇದ್ರೆ ಗಂಡ ಹೆಂಡತಿ ಇಬ್ರು ಬಾಡಿಗೆ ಮನೆ ಸುಖದಲ್ಲಿ ತೇಲಾಡ್ತಾ ಇರ್ತಾರೆ. ಇನ್ನು ಅವ್ರಿಗೆ ಮನೆ ಕಟ್ಟೋ ಬಗ್ಗೆ ಯೋಚನೆನೇ ಬರಲ್ಲ. ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆರಾಮ್ಸೆ ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಇನ್ನು ಮನೆ ಕಟ್ಟೋ ಯೋಗ ಎಲ್ಲರಿಗೂ ಇರುತ್ತೆ, ಆದ್ರೆ ಯಾಕೆ ಕಟ್ಟಲ್ಲಪ್ಪ ಅಂದ್ರೆ ಶುಕ್ರ ಉಚ್ಚಾಭಿಲಾಷಿ ಇದ್ರೆ ಇವರು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಸ್ವಂತ ಅಂತ ಇದ್ರೂ ಕೂಡ ಬಿಟ್ಟು ಬಂದ್ಬಿಡ್ತಾರೆ. ಬಾಡಿಗೆ ಮನೆ ಮಾಲೀಕರ ಜೊತೆ ತುಂಬಾ ವಿಶ್ವಾಸವಾಗಿರ್ತಾರೆ, ಎಲ್ಲಾ ಕಡೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ. ಸೊ ಬಿಟ್ಟೋಗ್ಬೇಕು ಅನ್ನೋದೇ ಇರೋದಿಲ್ಲ, ಡಿಸ್ಟರ್ಬು ಅನ್ಸೋದಿಲ್ಲ ಇವರಿಗೆ. ಇನ್ನು ಗಂಡ ಉಚ್ಚಾಭಿಲಾಷಿ ಮತ್ತೆ ಹೆಂಡತಿ ನೀಚಾಭಿಲಾಷಿ ಇದ್ರೆ ಹುಡುಗಿ ಬಿಡೋದಿಲ್ಲ. ನೀಚಾಭಿಲಾಷಿ ಜಾತಕದ ಹುಡುಗಿ ಬಿಡೋದಿಲ್ಲ. ಅವರು ಹೆಂಗಾದ್ರೂ ಮಾಡಿ ಸ್ವಂತ ಮನೆಯೆಲ್ಲ ಮಾಡ್ಕೊಳ್ತಾರೆ. ಆದ್ರೆ ಶುಕ್ರ ಉಚ್ಚಾಭಿಲಾಷಿ ಇರುವಂತ ಹುಡುಗಿಯರು ಹುಡುಗ ಚೆನ್ನಾಗಿದ್ದಾನೆ ಅಂತ ಮದ್ವೆ ಆಗ್ಬಿಡ್ತಾರೆ. ಆಮೇಲೆ ವರ್ಷ ಬರೀ ಮನೆ ಬದಲಾಸೋದ್ರಲ್ಲೇ ಇರ್ತಾರೆ. ಸೊ ಮದ್ವೆ ಮಾಡ್ಬೇಕಾದ್ರೆ ಶುಕ್ರನ ಉಚ್ಚ ಮತ್ತು ನೀಚತ್ವವನ್ನ ನಾವು ನೋಡ್ಬೇಕಾಗತ್ತೆ. ಶುಕ್ರ ಉಚ್ಚಾಭಿಲಾಷಿಯಾಗಿರೋರು ತಮ್ಮ ಯೋಗ್ಯತೆಗನುಸಾರವಾಗಿ ಮನೆ ಕಟ್ಟೋದಿಲ್ಲ, ಆದ್ರೆ ವೆಲ್ ಎಸ್ಟಾಬ್ಲಿಷ್ ಆಗಿರುವಂತಹ ಕಡೆನೆ ಮನೆ ಕಟ್ಟಬೇಕು ಅಂತಾರೆ, ತುಂಬಾ ಲಕ್ಸುರಿಯನ್ನು ಬಯಸ್ತಾರೆ. ಆದ್ರಿಂದ ಇವರಿಗೆ ಮನೆ ಕಟ್ಟಕ್ ಆಗೋದಿಲ್ಲ ಅಂತ ಒಂದ್ ಕಾರಣ ಹೇಳ್ಬೋದು. ಒಟ್ನಲ್ಲಿ ಶುಕ್ರ ಉಚ್ಚಾಭಿಲಾಷಿ ಇರುವವರು ಸ್ವಂತ ಮನೆ ಯಾಕಪ್ಪ ಹೊಂದಲ್ಲ ಅಂತಂದ್ರೆ, ಇವರು ತುಂಬಾ ಕಂಫರ್ಟ್ ಕೇಳ್ತಾರೆ, ಅನ್ಡೆವಲಪ್ಡ್ ಏರಿಯಾನ ಇಷ್ಟಪಡೋದಿಲ್ಲ, ಎಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳೋ ಉದ್ದೇಶದಿಂದ ಇವರೇ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದ್ಬಿಡ್ತಾರೆ. ಡೆವಲಪ್ಡ್ ಏರಿಯಾಗಳನ್ನ ಎಲ್ಲಾ ರೀತಿಯ ಸೌಕರ್ಯಗಳು ಕೈಗೆಟುವ ಹಾಗೆ ಇರ್ಬೇಕು ಅನ್ನೋ ಉದ್ದೇಶದಿಂದ ಇವರು ಮನೆ ಕಟ್ಟು ಪ್ರಯತ್ನವನ್ನೇ ಬಿಟ್ಬಿಡ್ತಾರೆ. ಸೈಟು ವಾಸ್ತು ಪ್ರಕಾರ ಇರ್ಬೇಕು, ಎಲ್ಲವೂ ಚೆನ್ನಾಗೇ ಇರ್ಬೇಕು, ವಾಸ್ತು ಪ್ರಕಾರನೇ ಇರ್ಬೇಕು ಅಂತ ಕೇಳ್ತಾರೆ. ಲಕ್ಸುರಿ ಕೇಳೋದ್ರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ.
ರೋಡ್ ತುಂಬಾ ಅಗಲವಾಗಿರ್ಬೇಕು ಅಂತ ಹೇಳ್ತಾರೆ. ಇವೆಲ್ಲಾನು ಕೂಡ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾಗ ಇವ್ರು ಕೇಳೋ ಅಂತ ಡಿಮ್ಯಾಂಡ್ಸ್ ಆಗಿರ್ತವೆ. ಸೊ ಇವ್ರುಗಳು ಆದ್ರಿಂದ ಈ ಈ ಒಂದು ರೀಸನ್ಗಳಿಂದ ಸ್ವಂತ ಮನೆಯನ್ನು ತಗೊಳಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಶುಕ್ರ ಹಾಗೇನೆ ಶುಕ್ರ ಉಚ್ಚಾಭಿಲಾಷಿ ಇದ್ದಾಗ ಇವ್ರ ಜೀವನದಲ್ಲಿ ಸ್ವಂತ ಮನೆಯನ್ನು ಕಟ್ಟೋ ಪ್ಲಾನ್ ಕೂಡ ಮಾಡೋದಿಲ್ಲ. ಇದನ್ನ ಮಕ್ಕಳು ವಿವಾಹ ಮಾಡುವಾಗ ನೋಡುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಶುಕ್ರ ಉಚ್ಚಾಭಿಲಾಷಿ ಇರೋರಿಗೆ ಬಾಡಿಗೆ ಮನೆ ಯೋಗ ಇರುತ್ತೆ. ಜಾತಕದಲ್ಲಿ ಶುಕ್ರ ಉಚ್ಚಾಭಿಲಾಷಿ ಇರುವವರು ಮದ್ವೆ ನಂತರ ಸೊಸೆ ಬಂದ್ರೆ ಮಗ ಸೊಸೆಯನ್ನೇ ಮನೆಯಿಂದ ದೂರ ಇಡೋದು ಉತ್ತಮ ಆಗತ್ತೆ. ಮತ್ತೆ ಇಲ್ದಿದ್ರೆ ಶುಕ್ರ ಉಚ್ಚಾಭಿಲಾಷಿ ಇದ್ದಂತ ಸೊಸೆ ಇದ್ರೆ ಇವರೇ ಜಾತಕಸ್ಥರು ಕೊನೆಗೆ ಮತ್ತೆ ಬಾಡಿಗೆ ಮನೆಗೆ ಹೋಗ್ಬೇಕಾಗತ್ತೆ. ಈಗ ಕೆಲವೊಂದು ಜಾತಕಗಳನ್ನ ವಿಶ್ಲೇಷಣೆ ಮಾಡೋದ್ರ ಮೂಲಕ ಅದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇ ಜಾತಕ, ಈ ಜಾತಕದಲ್ಲಿ ನೋಡಿ ಶುಕ್ರ ನೀಚಾಭಿಲಾಷಿ ಆಗಿದ್ದಾರೆ. ಈ ಜಾತಕಸ್ಥರು ನನಗೆ ಗೊತ್ತಿರೋ ಅಂತವ್ರು. ಇವ್ರ ಪತ್ನಿಯ ಜಾತಕದಲ್ಲೂ ಕೂಡ ಶುಕ್ರ ನೀಚಾಭಿಲಾಷಿ ಆಗಿದ್ದಾರೆ. ಆದ್ರಿಂದ ಇವರು ಮೊದಲು ಬಾಡಿಗೆ ಮನೆಗಳಲ್ಲೇ ಇದ್ರೂ ಕೂಡ ನಂತರದಲ್ಲಿ ಇವರು ಒಂದು ಸ್ವಂತ ಮನೆಯನ್ನ ಮಾಡ್ಕೊಳ್ತಾರೆ. ಇವರು ಕೂಡ ನನಗೆ ಗೊತ್ತಿರೋ ಅಂತ ಜಾತಕಸ್ಥರು. ಇದು ಒಂದು ಪುರುಷ ಜಾತಕ ಆಗಿದೆ. ಇವರಲ್ಲಿ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾನೆ. ಇವರು ಬೆಂಗಳೂರಿಗೆ ಆಗ್ಲೇ ಸುಮಾರು 25 ವರ್ಷ ಆಗಿರ್ಬೋದು. ಮೊದಲು ಇವರು ಒಂದು ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ತಗೊಂಡ್ರು. ಆದ್ರೆ ಆಮೇಲೆ ಮಾರಿ ಸೈಟ್ ತಗೊಂಡ್ರು, ಒಂದ್ ದೊಡ್ಡ ಮನೆ ಕಟ್ಸಿದ್ರು. ಅಲ್ಲಿವರೆಗೂ ಬಾಡಿಗೆ ಮನೆಯಲ್ಲೇ ಇದ್ರು. ಆಮೇಲೆ ಆ ಮನೆಯನ್ನು ಕೂಡ ಮಾರಾಟ ಮಾಡಿ ಈಗ 2-3 ವರ್ಷಗಳ ಹಿಂದೆ ಮಾರಾಟ ಮಾಡಿ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಇವರಿಗೆ ಶುಕ್ರ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಬಾಡಿಗೆ ಮನೆಯನ್ನೇ ಸ್ವಂತ ಅಂತ ಹೇಳ್ಬಿಟ್ಟು ಇವರು ಭಾವಿಸ್ಕೊಂಡಿದ್ದಾರೆ. ಮತ್ತೆ ಇವರು ಲಕ್ಸುರಿನ್ ಕೇಳ್ತಾರೆ. ಇವರು ನನಗೆ ತಿಳಿದಿರುವಂತವ್ರು. ಇದು ಒಂದು ಸ್ತ್ರೀ ಜಾತಕ ಆಗಿದೆ. ಇವರಲ್ಲಿ ಶುಕ್ರ ನೀಚಾಭಿಲಾಷಿ ಆಗಿದ್ದಾರೆ. ಇವರು ಬಾಂಬೆಯಲ್ಲಿದ್ದಾರೆ. ಮೊದಲು ಪೂನಾದಲ್ಲಿದ್ರು, ಈಗ ಬಾಂಬೆಯಲ್ಲಿದ್ದಾರೆ. ಮೊದಲು ಬಾಡಿಗೆ ಮನೆಯಲ್ಲಿದ್ರು. ಆದ್ರೆ ಈಗ ಸ್ವಂತ ಮನೆಗೆ ಹೋಗುವಂತ ಯೋಗವನ್ನ ಪಡೆದಿದ್ದಾರೆ ಇವರು. ಇದು ಒಂದು ಪುರುಷ ಜಾತಕ. ಇವರು ಕೂಡ ನನಗೆ ಗೊತ್ತಿರೋ ಅಂತವ್ರೆ. ಇವರಲ್ಲಿ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾರೆ. ಇವರಿಗೆ ಸಾಕಷ್ಟು ಆಸ್ತಿ ಪಾಸ್ತಿಗಳಿದ್ದಾರೆ. ಬೆಂಗಳೂರಿಗೆ ಬಂದು ತುಂಬಾ ವರ್ಷಗಳೇ ಕಳೆದಿದೆ. ಆದ್ರೆ ಇಲ್ಲೇ ಸೆಟಲ್ ಆಗ್ತೀವಿ ಅಂತಾನು ಹೇಳ್ತಾರೆ. ಬಟ್ ಆದ್ರೆ ಯಾಕೋ ಇನ್ನೂ ಸ್ವಂತ ಮನೆಯನ್ನ ಮಾಡೋದಿಕ್ಕೆ ಆಗ್ತಿಲ್ಲ. ಬಾಡಿಗೆ ಮನೆಗಳಲ್ಲೇ ಇವ್ರು ಆರಾಮಲ್ಲಿದ್ದಾರೆ. ಇವ್ರ ಹೆಂಡತಿ ಕೂಡ ಬಾಡಿಗೆ ಮನೆಯಲ್ಲೇ ಆರಾಮ್ಸೆ ಇದ್ದಾರೆ. ಅವರು ಯಾರ ಜೊತೆಗೂ ಜಗಳ ತಕರಾರು ಎಲ್ಲ ಏನು ಮಾಡ್ಕೊಂಡೆ ಮನೆ ಮಾಲೀಕರ ಜೊತೆಗೆ ತುಂಬಾ ಸುಖವಾಗಿ ತುಂಬಾ ಆರಾಮಾಗಿ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಇವರಿಗೆ ಬಾಡಿಗೆ ಮನೆಯಲ್ಲೇ ಸುಖ ಕಾಣಿಸ್ತಾ ಇದೆ. ಇದೊಂದು ಸ್ತ್ರೀ ಜಾತಕ. ಇವರಲ್ಲಿ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾರೆ. ಇವ್ರ ಪತಿ ಜಾತಕದಲ್ಲೂ ಕೂಡ ಶುಕ್ರ ಉಚ್ಚಾಭಿಲಾಷಿನೇ ಇದ್ದಾರೆ. ಆದ್ರಿಂದ ಇವ್ರು ಕೂಡ ಬಾಡಿಗೆ ಮನೆಗಳಲ್ಲೇ ಯಾವುದೇ ತಕರಾರುಗಳಿಲ್ದೆ ಸುಖವಾಗಿ ಬಾಡಿಗೆಯನ್ನೇ ಸ್ವಂತ ಅಂತ ಅನ್ಕೊಂಡು ಆರಾಮಾಗಿ ಸುಖದಲ್ಲಿ ತೇಲಾಡ್ತಾ ಇದ್ದಾರೆ. ಇದು ಬಾಡಿಗೆ ಮನೆ ಸ್ವಂತ ಮನೆ ಕಟ್ಟೋ ಯೋಗ ಇದೆಯೋ ಅಥವಾ ಬಾಡಿಗೆ ಮನೆಯಲ್ಲೇ ಇರ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳು. ಇಷ್ಟನ್ನು ನನಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.